ಗುಡ್ ಮಾರ್ನಿಂಗ್. ಸೊ ಆಫ್ಟರ್ನೂನ್ವರೆಗೂ ನಾವು ಪೈಂಗಾಂಗ್ ಲೇಕಿಗೆ ಹೋಗ್ತೀವಿ. ಲೇಕಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಸೊ ಇದು ನಮ್ಮದು ಟ್ರಾವೆಲ್ ಬ್ಯಾಗ್ ಫಾರ್ ಟುಡೇ. ಬ್ಲೌಸು, ಪ್ಯಾಂಟು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಇವತ್ತೇ ಹೋಗೋಣ, ನಾಳೆ ಹೋಗೋದಿತ್ತು, ಇವತ್ತೇ ಹೋಗೋಣ ಅಂದ್ಕೊಂಡಿದ್ದೇವೆ. ಸೊ ನೋಡೋಣ ಹೆಂಗಾಗತ್ತೆ. ನಮ್ಮ ಫ್ರೆಂಡ್ಸು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಮಾಡಾಕ್ತಾರೆ ನೋಡಿಲ್ಲ ಹಂಗೆ ಫುಲ್ಲು ಜಗ ಜಗ ಅಂತ. ಮನೋಹರ್ ನೀನೆಲ್ಲ ಪ್ಯಾಕಿಂಗ್ ಮಾಡತ್ತಿ? ಮಾಡ್ತೀನಿ. ಮತ್ತು ಥಂಡಿ ಬರೀ ಭಾಳ ಐತಿ. ಊಟ ಮೇಯಿಸ್ಬಿಡಿದ್ರೆ ಇನ್ನೂ ಭಾಳ ಥಂಡಿ ಐತಿ. ಸೊ ಗೆಟಿಂಗ್ ರೆಡಿ ಬಾಯ್ಸ್. ನಾವೀಗ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಸ್ ಆಗ್ತಾವಲ್ಲ, ಅದು ಚಲೋ ಐತೆ. ಈಗೆಲ್ಲ ಈಗ ಬ್ರೇಕ್ಫಾಸ್ಟ್ ಆಯ್ತಾ. ಸೊ ನಮ್ಮ ಹುಡುಗರು ಟ್ಯಾಕ್ಸಿ ಹುಡ್ಕೋ ಹತ್ತಾರ. ಸೊ ನಮ್ದು ಏನು ಪ್ಲ್ಯಾನ್ ಅಂದರೆ 2 ದಿನದ್ದು ಈಗ ಸ್ವಲ್ಪ ಡಿಫಿಕಲ್ಟ್ ಪ್ಲ್ಯಾನ್ ಐತೆ. ಫಸ್ಟ್ ಪ್ಯಾಂಗಾಂಗ್ ಹೋಗೋದು, ಪ್ಯಾಂಗಾಂಗ್ ಸ್ಟೇ, ಅಲ್ಲಿಂದ ಹುಂದೂರು, ನುಬ್ರಾ ವ್ಯಾಲಿ, ಹುಂದೂರಿಗೆ ಹೋಗೋದು. ಅಲ್ಲಿಂದ ಡಿಸ್ಟ್ರಿಕ್ಟ್ ಮಾನೆಸ್ಟ್ರಿ ನೋಡ್ಕೊಂಡು ಹುಂದೂರು ಡಬಲ್ ಕ್ಯಾಮಲ್ ನೋಡ್ಕೊಂಡು ಕಾರ್ದುಂಗ್ಲಾ ಪಾಸ್ ನೋಡ್ಕೊಂಡು ವಾಪಸ್ ಲೇಕ್ ಬರ್ಬೇಕು ನಾಳೆ ಈವ್ನಿಂಗ್ ಅಂದ್ರೆ. ಸಮಯ ಮನೋ ಆ್ಯಕ್ಚುಲಿ ಬಾತೇವೆ ನಾವು ಅಲ್ಲಿ ಕೀಪ್ ಯು ಪೋಸ್ಟೆಡ್. 12:15 ನಾವು ಟ್ಯಾಕ್ಸಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡೀವಿ. ಇದು ಟ್ಯಾಕ್ಸಿ ಪಾಯಿಂಟ್ ಇದೆ, ಎಲ್ಲ ಟ್ಯಾಕ್ಸಿ ವ್ಯಾನಿಗೂ. ಸೊ ನಮ್ಗೆ ಇದ್ರಾಗ ಹೋಗೋದಿದ್ದಿಲ್ಲ. ನಮ್ಗೆ ಇನೋವಾ ಇಲ್ಲ ಅಂದ್ರೆ ಬೇರೆ ಯಾವ್ದಾರು ಸ್ವಲ್ಪ ದೊಡ್ಡ ಗಾಡಿ ಬೇಕಾಗಿತ್ತು. ನಾವು ಹುಡ್ಕಾತೀವಿ. ಎಲ್ಲರೂ ಸ್ವಲ್ಪ ರೇಟ್ ಜಾಸ್ತಿನೇ ಹೇಳತ್ತಿದ್ರು. ಲೈಕ್ 2 ಡೇಸಿಗೆ 26,000, 28,000, 24,000. ಟೈಮ್ ಕಡಿಮೆ ಇತ್ತು. ಅದಕ್ಕೆ ದೀಪಕ್ಕ ಸಮೀರ ಸಿಮ್ ತರಕ್ಕೆ ಹೋಗಿದ್ರೆ ನಾನು ಮನೋಹರ ಟ್ಯಾಕ್ಸಿ ಹುಡುಕಾತಿದ್ವಿ. ನಮಗೊಂದು ಬೆಸ್ಟ್ ಡೀಲ್ ಸಿಕ್ತು. ಚೋಸ್ ಅನ್ನೋ ಒಬ್ಬ ಸಿಕ್ಕ. ಅವನದು ಫೋಟೋ ಮುಂದೆ ಹಾಕ್ಯ ನಾನು ಒಂದು ಚಲೋ ಡೀಲ್ ಕೊಟ್ಟ. ನಮಗೊಂದು 17,000ದಾಗ ಇನೋವಾ ಕೊಟ್ಟ. ಭಾರಿ ಆಯ್ತದ. ಅದ್ರಾಗ ಮಸ್ತ್ ಜರ್ನಿ ಆಯ್ತು ನಮ್ದು. ಇವನ್ನ ನೋಡ್ರಿ ಅವ್ನು ಚೋಸ್. हाय बेस्ट थिंग अंदर हमारा अंकल जी ले लो इनका बेस्ट वर्षन मिल गया हमें. ಸಿಕ್ಕತ್ತೆ ನಮ್ಮ ಕಡೆ ಇದೆ. ಹಾಂ 1 ಗಂಟೆ ಪ್ಯಾಂಗಾಂಗ್ ಲೇಕಿಗೆ ಹೊಂಟೇವೆ. ಬೆಸ್ಟ್ ಅಂದರೆ ಹಿಂಗೆಲ್ಲ ಕಷ್ಟಪಟ್ವಿ, ಜಲ್ದಿ ಸಿಗಲಿಲ್ಲ ನಮಗೆ ಗಾಡಿ. ಬಟ್ ಲೇಟಾಗಿ ಸಿಕ್ಕರು ಮಸ್ತ್ ಸಿಕ್ತೆ. ಇನೋವಾನೇ ಸಿಕ್ತೆ, ಕಡಿಮೆ ರೇಟ್ ಒಳಗೆ ಸಿಕ್ತೆ, ಮಸ್ತ್ ಬೆಸ್ಟ್ ಡೀಲ್ ಸಿಕ್ತೆ. ಅವರು ನೋಡೋಕೆ ಮಾತಾಡೋಕ್ಕೆಲ್ಲ ಭಾರಿ ಚಲೋ ಅನ್ಸತ್ತಾರೆ. ನೋಡ್ಬೇಕು ನಿಮ್ದು ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ. ಚಹಾ ಕುಡಿದ್ವಿ, ಆರಾಮ್ ಮಸ್ತ್ ಮಜಾ ಮಾಡಿದ್ವಿ. ಆಮೇಲೆ ಎಲ್ಲರೂ ಪಟ ರೆಡಿ ಆದ್ವಿ. ಬ್ಯಾಗ್ ಹಾಕೊಂಡು ಹೊರಗೆ ಬಂದ್ಬಿಟ್ವಿ. ಏನು ಬುಕ್ ಮಾಡಿಲ್ಲ. ಇನ್ನು ಪ್ಯಾಂಗಾಂಗ್ ಲೇಕ್ದಾಗೂ ಏನೂ ಬುಕ್ ಮಾಡಿಲ್ಲ. ಪ್ಯಾಂಗಾಂಗ್ ಲೇಕ್ ಅಂತ ಕನ್ಫರ್ಮ್ ಇಲ್ಲ. ಪ್ಯಾಂಗಾಂಗ್ ಲೇಕ್ ಅನ್ನೋದು ಕನ್ಫರ್ಮ್ ಇದ್ರಾಗ ಮಜಾ ಅಂದ್ರೆ ಕೇಳಿಲ್ಲ. ನಾನು ದೀಪ ಹೇಳತ್ತೀವಿ ಇವತ್ತು ರೆಸ್ಟ್ ಮಾಡೋಣ ಅಂತೇಳಿ. ಇವರಿಬ್ರು ರೊಚ್ಚಿಗೆದ್ದಾರ ಹುಡುಗರು. ಬೇಡ ಇವತ್ತು ಡೇ ನಮ್ಮ ಕಡೆ ಭಾಳ ಕಡಿಮೆ ಅದಾವು ಅಂತ ಇವರು. ಆದ್ರೆ ಗಾಡಿ ಮೇಲೆ ಹೋಗೋಣ ಬೇರೆ, ಅದೊಂದು ಬೇರೆ ಚಾಲೆಂಜಿಂಗ್ ಫುಲ್. ಇವರು ಅದಕ್ಕೆ ಹೇಳಿದ್ವಿ ಬೇಡ ಅಂತಲ್ಲ, ಇದು ತೊಗೋಬೇಕು ಲಿಮಿಟೆಡ್ ತೊಗೊಂಡು. ಸೊ ಈಗ ನಾವು ಇನ್ನೋವಾದಾಗ ಹೊಂಟೇವಿ. ಗಾಡಿ ಹುಡ್ಕೊಂಡು ನಾವು ಅಲ್ಲೆಲ್ಲ ರೆಡಿ ಆಗಿ ಹೊರಗೆ ಬಂದು ಸಿಮ್ ತೊಗೊಂಡಿದ್ದಿಲ್ಲ. ಸಿಮ್ ತೊಗೊಂಡ್ವಿ. ಮತ್ತೆ ಒಂದು ಸಮಯದ ಕಡೆ ಸಿಮ್ ಐತಿ, ಒಂದು ಪೋಸ್ಟೆಡ್ ಆಲ್ರೆಡಿ ಮನೋರನ್ ಕಡೆ ಐತಿ. ಪೋಸ್ಟೆಡ್ ವರ್ಕ್ ಐತಿ. ಬಟ್ ಆನ್ ದ ವೇ ಅಲ್ಲಿ ಸಿಗ್ತಾವಂತ ಸ್ಟೇ. ಬಟ್ ಆನ್ ದ ವೇ ನಾವು ಪ್ರೀ ಬುಕಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ಐತಿ. ಭಾಳ ಕೋಲ್ಡ್ ಐತಿ. ನೋಡೋಣ ಹೆಂಗೆ ಎಕ್ಸ್ಪ್ಲೋರ್ ಆಗತ್ತೆ ನೋಡೋಣ ಇವತ್ತಿನ.
ಎಲ್ಲೇ ಹೋಗ್ರಿ ನಿಮಗೆ ಒಂದಂತರೂ ನಿಮ್ಮನ್ನು ಫಾಲೋ ಮಾಡೇ ಮಾಡುತ್ತೆ. ಅದೇನಂದ್ರೆ ಎಲ್ಲಿ ಹೋದ್ರೂ ಇದು ಫಾಲೋ ಮಾಡೇ ಮಾಡುತ್ತೆ. ಮೂರು ಬೆಗ್ಗಿಗೆ ತಲೆ ಗಿರ 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 ಅಂದಿದೆ, ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ, ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಜರ್ನಿ ಹಂಗೆ ಕಂಟಿನ್ಯೂ ಆಕೈತಿ. ಈಗ ಫಸ್ಟ್ ಬರೋ ಸ್ಟಾಪ್ ಯಾವುದಂದ್ರೆ ಚಾಂಗ್ಲಾ ಪಾಸ್. 17,688 ಫೀಟ್ ಹೈಟ್ ಐತಂತ. ಅಲ್ಲಂತೂ ನಾವು ಭಾಳ ಅಂದ್ರೆ ಭಾಳ ಮಜಾ ಮಾಡಿದ್ವಿ. ಫುಲ್ ಸ್ನೋಫಾಲ್ ಆಗತ್ತಿತ್ತು. ಹೊರಗಡೆ ಬಂದರೆ ಫುಲ್ ಕೋಲ್ಡ್. ಅಂಥದ್ರಾಗೂ ನಾವು ಹೊರಗೆ ಇಳಿದ ಫೋಟೋ ಗೀಟೋ ಎಲ್ಲ ಹೊಡ್ಕೊಂಡೆ ಫುಲ್ ಮಸ್ತಿ ಮೋಡ್ನಾಗ ಇದ್ವಿ. ಒಬ್ರು ಅಂಕಲ್ ಅಂತೂ ಡ್ಯಾನ್ಸೇ ಮಾಡತ್ತಿದ್ರೆ. ಅದ್ರದ್ದೆಲ್ಲ ಫನ್ ವೀಡಿಯೋಸ್ ನೆಕ್ಸ್ಟ್ ಪಾರ್ಟ್ನಾಗ ಹಾಕ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಇವಳ ನೋಡಣ್ಣ ಎಷ್ಟು ಬೆಳ್ಳಗವಳಣ್ಣ.